ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಶುಕ್ರವಾರ ಮ್ಯಾಚ್ ಬಂದೇ ಬಿಡ್ತು. ಇವತ್ತು ನಮ್ಮ ಮ್ಯಾಚ್ ಗುರು ಅಂದ್ರೆ RCB ಮತ್ತು GT ಮ್ಯಾಚ್ ಇದೆ. ಈ ಮ್ಯಾಚ್ ಅಲ್ಲಿ ಏನೆಲ್ಲ ಬದಲಾವಣೆ ಮಾಡ್ತಾರೆ, ಪಿಚ್ ಯಾವ ರೀತಿ ಇದೆ, ಎಷ್ಟೆಲ್ಲ ಟಾರ್ಗೆಟ್ ಕೊಡ್ಬೋದು ಒಂದಂತೂ ಊಹೆ ಮಾಡ್ಕೊಳ್ಳಿ. ಬರ್ತಾ ಬರ್ತಾ ಟಾರ್ಗೆಟ್ ಕೊಟ್ಟರು ಕೂಡ ಆರಾಮಾಗಿ ಚೇಂಜ್ ಮಾಡ್ತಾರೆ ಅನ್ನೋದು ಕಷ್ಟ ಆಗ್ತಾ ಇದೆ. ಮೊನ್ನೆ LSG ಮ್ಯಾಚ್ ಆಗಿರ್ಬೋದು, ಒಂದ್ಸತಿ ಚೇಂಜ್ ಮಾಡೋಕ್ಕಾಗಲಿಲ್ಲ. ನಿನ್ನೆ ಮುಂಬೈದಲ್ಲಿ ಮಾಡೋಕ್ಕಾಗಲಿಲ್ಲ. ಹೀನಾಯ ಅವರು ಸೋಲು ಕಾಣ್ತಾ ಇದ್ದಾರೆ. ಫಸ್ಟ್ ಬ್ಯಾಟಿಂಗ್ ಆರ್ಡರ್ ಗೆಲ್ತಾ ಇದ್ದಾರೆ. ಅದೇ ರೀತಿಯಾಗಿ ಲಾಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ ನಡೆದಿತ್ತು. 175 ಸ್ಕೋರ್ ಮಾಡಿದಾಗ ಅದು ಕೂಡ ಕೊನೆಗೆ ತಿನ್ಕೊಂಡು ಹೊಡ್ಕೊಂತ ಬಂದ್ರು ಡೆಲ್ಲಿ ಅವರು. ಇವತ್ತು ಕೂಡ ಬೆಂಗಳೂರು ಪಿಚ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಎಲ್ಲ ಸ್ಕೋರ್ ಮಾಡ್ತಾರೆ, ನಮ್ಮ RCB ಇವತ್ತೇನಾದ್ರೂ ಚೇಂಜಸ್ ಇರುತ್ತಾ, ಚೇಂಜಸ್ ಎಲ್ಲ ಮಾಡ್ತಾರ? ಯಾಕೆ ಅಂದ್ರೆ ರೋಮಾರೋ ಶೆಪರ್ಡ್ ಅವರು ಟೀಮಲ್ಲಿ ಅವಶ್ಯಕತೆ ಇದೆಯಾ, ಮತ್ತೆ ಅವ್ನು ತಗೊಂತಾರ? ಯಾಕೆಂದ್ರೆ ನಿನ್ನೆ ಜಕಾಬ್ ಬೆಥೆಲ್ ಅವರು 3 ಗಂಟೆಗಳ ಕಾಲ ನೆಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರಂತೆ ಬ್ಯಾಟಿಂಗು. ಇದ್ರ ಮೇಲೆ ಎಫೆಕ್ಟ್ ಏನಂದ್ರೆ ಅವರು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಡ್ಬೋದಾ ಇಲ್ವಾ, ಯಾವ ರೀತಿ ಎಲ್ಲ ಪ್ಲಾನಿಂಗ್ಸ್ ಇರುತ್ತೆ, ಯಾವ ರೀತಿ ಎಲ್ಲ ಚೇಂಜಸ್ ಇರುತ್ತೆ, ಪಿಚ್ ರಿಪೋರ್ಟ್ ಏನ್ ಹೇಳುತ್ತೆ, ಯಾರು ಆಡ್ಬೋದು ಅಂತೆಲ್ಲ ಟೀಮ್ ಬಗ್ಗೆ ಅನಾಲಿಟಿಕ್ ಮಾಡಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೇನ್ ಆಗಿ RCB GT ಖಂಡಿತವಾಗ್ಲೂ ತುಂಬಾ ಲಿಂಕ್ಸ್ ಇದಾವೆ, ಪಾಸಿಟಿವ್ ಇದಾವೆ, ನೆಗೆಟಿವ್ ಇದಾವೆ. ಯಾಕೆ ಅಂದ್ರೆ ಟಾಪ್ ವಿಕೆಟ್ ಟೇಕರು ನಾವು ಟಾಪ್ ವಿಕೆಟ್ ಟೇಕರು GT ಟೀಮ್ ಅಲ್ಲಿ ಇದ್ದಾರೆ. ಗುಜರಾತ್ ಟೀಮ್ ಅಲ್ಲಿ ಇಬ್ರು ಇದ್ದಾರೆ. ಒಬ್ಬ ರಬಡ್ ಆಗಿರ್ಬೋದು, ಅದಾದ್ಮೇಲೆ ಪ್ರಸಾದ್ ಕೃಷ್ಣ ಆಗಿರ್ಬೋದು, ನಮ್ಮ ಕರ್ನಾಟಕದ ಬೌಲರು ಒಳ್ಳೆ ಬೌಲಿಂಗ್ ಆಗ್ತಾರೆ, ಒಳ್ಳೆ ವಿಕೆಟ್ ಟೇಕರ್ ಕೂಡ ಆಗಿದ್ದಾರೆ. ಆದ ಕಾರಣ ಒಳ್ಳೆ ಬೌಲಿಂಗ್ ಅಂತೂ ಖಂಡಿತವಾಗ್ಲೂ ಇದೆ. ಇದರಿಂದ ಎಫೆಕ್ಟ್ RCBಗೆ ಆಗುತ್ತಾ? ಖಂಡಿತವಾಗ್ಲೂ ಇದೆ. ಆದ್ರೆ ಆ ಒಂದು ಬೌಲಿಂಗ್ಗೆ ತಕ್ಕ ಉತ್ತರ ಕೊಡಕ್ಕೆ ಕೊಹ್ಲಿ ಮಾತ್ರ 100% ಚೆನ್ನಾಗಿ ಆಡ್ಲೇಬೇಕು. ಕೊಹ್ಲಿ ವಿಕೆಟ್ ನಾಳೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಎಲ್ಲರೂ ಒಡಿ ಬಡಿ ಆಡ್ಕೊಂಡು ಹೋಗ್ತಾ ಇದ್ರೆ ನಿಂತ್ಕೊಂಡು ಆಟಗಾರ ಯಾರು ಇರಲ್ಲ ಅಲ್ಲಿ. ನೀವು ನೋಡ್ತಿರ್ಬೋದು, ಆಡಿರೋ 6 ಮ್ಯಾಚ್ಗಳಲ್ಲಿ ನಮ್ಮ RCB 2 ಮ್ಯಾಚ್ ಸೋತಿದೆ. ಆ 2 ಮ್ಯಾಚ್ ಅಲ್ಲಿ ಕೂಡ ಕೊಹ್ಲಿ ಅವರು ಬೇಗ ಔಟ್ ಆಗಿದ್ದಾರೆ. ಕೊಹ್ಲಿ ವಿಕೆಟ್ ಬೇಗ ಹೋಯ್ತಾ ಬೆಂಗಳೂರಿಗೆ ಕಾದಿದೆ ಆಪತ್ತು ಖಂಡಿತವಾಗ್ಲೂ ಅಂತ ಹೇಳ್ಬೋದು. ಕೊಹ್ಲಿ ವಿಕೆಟ್ ಬಿತ್ತ ಬೆಂಗಳೂರಿಗೆ ಆಪತ್ತು ಖಂಡಿತವಾಗ್ಲು ಆ ರೀತಿ ಆಗ್ತದೆ. ಆದ ಕಾರಣ ನಾಳೆ ಕೊಹ್ಲಿ ಆಂಕರಿಂಗ್ ಇನ್ನಿಂಗ್ಸ್ ಅಂದ್ರೆ ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಅವರು ಆಡಿರೋ ಬಾಲ್ಗಳನ್ನ ಕವರ್ ಮಾಡಕ್ಕೆ ತುಂಬಾ ಜನ ಇದ್ದಾರೆ ಗುರು. ಟೀಮ್ ಡೆಬಿಟ್ಸ್ ಹಾಕಿ ಒಬ್ರು ಬಂದು ನಾಯಿ ಹೊಡೆದಂಗೆ ಹೋಗ್ತಾರೆ, ಆ ರೀತಿ ಬ್ಯಾಟಿಂಗ್ ಆಡ್ತಾರೆ. ಆದ ಕಾರಣ ಅವ್ರ ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ವೇರು ವೆನ್ನು ಎಕ್ಸ್ಪೆಕ್ಟ್ ವಾಟ್ ಎಕ್ಸ್ಪೆಕ್ಟ್ ಏನೇ ಮಾಡ್ಬೋದು. ಬೇರೆ ಗುರು ನಮ್ಮ ಬೆಂಗಳೂರಲ್ಲಿ ಮ್ಯಾಚ್ ಆಗ್ತಿದೆ. ಹೋಮ್ ಗ್ರೌಂಡ್ ಕ್ರೌಡ್ ಒಂದು ಸಕ್ಕತ್ತ ಸಪೋರ್ಟ್ ಮಾಡ್ತಾರೆ ಬೆಂಗಳೂರಿಗೆ, ಸಖತ್ ಗಲಾಟೆ ಕೂಡ ಮಾಡ್ತಾರೆ. ಅಂತ ಟೈಮಲ್ಲಿ ತುಂಬಾ ಎಡವಟ್ಗಳು ಆಗಿದಾವೆ. ಯಾಕೆಂದ್ರೆ ಆ ಕಡೆಗೆ ಶುಭ್ಮನ್ ಗಿಲ್ ಆಗಿರ್ಬೋದು, ಸಾಯಿ ಸುದರ್ಶನ್ ಆಗಿರ್ಬೋದು, ಇಂಥ ಟೀಮ್ಗಳ ಸಖತ್ ನಿಂತ್ಕೊಂಡು ಆಗ್ಬಿಡ್ತಾರೆ. ಇವು ಕೆಲವು ಸಲ 200 ರನ್ ಇಬ್ಬರು ಚೇಂಜ್ ಮಾಡಿದ್ದಾರೆ. ಆ ರೀತಿ ಆಗೋದು ಬೇಡ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಪಿಟಿಷನ್ ಬಗ್ಗೆ ಮಾತಾಡೋಣ. ಖಂಡಿತವಾಗ್ಲು ಪಿಟಿಷನ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಗೊಂದು ವಿಶೇಷವಾದ ಮಾಹಿತಿ ಹೇಳ್ತೀನಿ. ನೀವು ಪ್ರಿಡಿಕ್ಟ್ ಮಾಡಿ ಯಾರು ಗೆಲ್ತಾರೆ ಅಂತ. ನಿಮ್ಮ ಹೆಸರು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮೊನ್ನೆ ಹೇಳಿದ್ದೆ, ಬಟ್ ನಾನು ನಿನ್ನೆ ವಿಡಿಯೋ ಮಾಡೋಕ್ಕಾಗಲ್ಲ ಕೆಲವು ಸಮಸ್ಯೆಗಳಿಂದ. ಇನ್ನು ಮ್ಯಾಚ್ ಬಗ್ಗೆ ಮಾತಾಡೋಣ. ಬೆಂಗಳೂರು ಗುಜರಾತ್ ಟೈಟನ್ಸ್ ಬೆಂಗಳೂರಲ್ಲೇ ಮ್ಯಾಚ್ ಆಗುತ್ತೆ ಗುರು. 100% ವಿನ್ ಆಗೋದು ಕೂಡ ಬೆಂಗಳೂರೇ. ಮೈ ಪ್ರಿಡಿಕ್ಷನ್ ಇಸ್ ಆಲ್ಸೋ ಬೆಂಗಳೂರು ಖಂಡಿತವಾಗ್ಲು, ಸರಿನಾ? ಇನ್ನು ಅದಾದ್ಮೇಲೆ ವಾಟ್ ಎಕ್ಸ್ಪೆಕ್ಟ್ ಏನ್ ಮಾಡ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬೆಂಗಳೂರಲ್ಲಿ ಆಡ್ತಾರೆ. ವಾಟ್ ಎಕ್ಸ್ಪೆಕ್ಟ್ ಅಂದ್ರೆ ಪಿಚ್ ನಂಬರ್ 6 ದ ಯೂಸ್ ಫಾರ್ ದ LSG ಚೆನ್ನೈ ಗೇಮ್ಸ್. ಯಾಕೆ ಅಂದ್ರೆ ಈ ಪಿಚ್ ಅಲ್ಲಿ ನಮ್ಮ ಬೆಂಗಳೂರವ್ರು ಆಡಿದಾರಲ್ಲ, ಚೆನ್ನೈ ಮೇಲೆ ಬ್ಯಾಟಿಂಗ್ ಆಡಿದ ನೋಡಿ 250 ಹೊಡೆದಿರಲ್ಲ, ಅದೇ ಪಿಚ್ಚು. LSG ಮೇಲೆ ಆಡಿದಾರಲ್ಲ ಅದೇ ಪಿಚ್ಚು. ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ, LSG ಮೇಲೆ 150 ರನ್ನು 14 ಓವರ್ಗೆ ಹೊಡೆದು ಬಿಸಾಕಿದ್ರು. ಅದೇ ಚೆನ್ನೈ ಮೇಲೆ ಇದೇ ಪಿಚ್ ಅಲ್ಲಿ 250 ರನ್ ಹೊಡೆದಿದ್ರು. ಆ ಚೆನ್ನೈದವ್ರು ಕೂಡ ಏನಂದ್ರೆ 200 ರನ್ ಮೇಲೆ ಹೊಡೆದಿದ್ರು. ಅಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಕೂಡ 230 ಮೇಲೆನೆ ಸ್ಕೋರ್ ಮಾಡ್ಬೇಕು ನಾವು. ಅದಕ್ಕಿಂತ ಕಡಿಮೆ ಮಾಡಿದ್ರೆ ತುಂಬಾ ಕಷ್ಟ ಆಗ್ತದೆ ಅಂತ ಪಿಚ್ ರಿಪೋರ್ಟ್ ಹೇಳ್ತಿದೆ. ಯು ವಿಲ್ ಪ್ಲೇ ದಿಸ್ ಫಾರ್ ದಿಸ್. ಆ ರೀತಿ ಇದೆ ಪಿಚ್ ರಿಪೋರ್ಟ್. ಖಂಡಿತವಾಗ್ಲೂ ಈ ಪಿಚ್ ಅಲ್ಲಿ ಮಿನಿಮಮ್ ಅಂದ್ರೆ 220 ಎಬೋ ಸ್ಕೋರ್ ಇದ್ರೆ ಮಾತ್ರ ಡಿಫೆಂಡ್ ಮಾಡ್ಕೊಳಕ್ ಆಗೋದು. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಬೌಲರ್ಗಳಿಗೆ ಅಂತಾನೆ ಹೇಳ್ಬೋದು, ಸರಿನಾ? ಇನ್ನು ಅದಾದ್ಮೇಲೆ ಎಫೆಕ್ಟ್ ಇನ್ ದ ಪಿಚ್ ಪ್ರಿಪರೇಷನ್ ಆಸ್ 4 innings 204. ಈ ಪಿಚ್ ಅಲ್ಲಿ 4 ಸಲ ಆಡಿದ್ರೆ 4 ಇನ್ನಿಂಗ್ಸ್ ಅಲ್ಲಿ 200 ರನ್ ಮೇಲೆ ಸ್ಕೋರ್ ಬಂದಿದೆ ಅಂತ ಹೇಳ್ತಾ ಇದೆ ಪಿಚ್ಚು, ಸರಿನಾ? ದಿಸ್ ಇನ್ನಿಂಗ್ಸ್ ಇಸ್ ಟೋಟಲ್ ಕಂಪ್ಲಿಮೆಂಟ್ 106, 146, 175 ಲಾಸ್ಟ್ 2 ಗೇಮ್ಸ್. ಅಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ಬೇರೆ ಪಿಚ್ಗಳು ಆಡಿದಾವೆ. 146 ಆಗಿದೆ, 175 ಆಗಿದೆ ಫಸ್ಟ್ ಬ್ಯಾಟಿಂಗ್ ಆಡಿದಾಗ. ಬಟ್ ಈ ಪಿಚ್ ಬೇರೆ ಇದೆ.
ಖಂಡಿತವಾಗ್ಲೂ ಮ್ಯಾಟ್ರ್ ಏನಂದ್ರೆ ಇಲ್ಲಿ ಚೇಂಜ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಗ್ರೌಂಡ್ ಅಲ್ಲಿ, ಎಕ್ಸ್ಪೆಷಲಿ ಈ ಪಿಚ್ ಅಲ್ಲಿ ಅಂತ ಪಿಚ್ ರಿಪೋರ್ಟ್ ಹೇಳ್ತಾ ಇದೆ. ಇನ್ನು GT RCB ತಗೊಂಡಾಗ ಹೆಡ್ ಟು ಹೆಡ್ ಅಂದ್ರೆ ಎಷ್ಟು ಸಲ ಕಲ್ತಿದ್ದಾರೆ, ಎಷ್ಟು ಸಲ ಆಡಿದ್ದಾರೆ ಅಂತ ತಗೊಂಡಾಗ 6 ಸಲ ಆಡಿದ್ದಾರೆ ಗುರು. 6 ಸಲ ಆಡಿದಾಗ 3 ಸಲ ನಾವು ಗೆದ್ದಿದ್ದೀವಿ, 3 ಸಲ GT ಗೆದ್ದಿದ್ದಾರೆ. ಆ ರೀತಿ ಇದೆ, ಯಾರು ಕಡಿಮೆ ಇಲ್ಲ, ಯಾರು ಹೆಚ್ಚೇನಿಲ್ಲ. ಬೆಂಗಳೂರು ಮೈ ಮೇಲೆಲ್ಲ ಕಣ್ಣಿಟ್ಕೊಂಡು ಬ್ಯಾಟಿಂಗ್ ಆಡಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಬೌಲಿಂಗು ತುಂಬಾ ಚೆನ್ನಾಗಿದೆ ಗುರು ಅಂತ, ಸರಿನಾ. ಲಾಸ್ಟ್ ಸೀಸನ್ ಎನ್ಕೌಂಟರ್ ಆಲ್ 6 games ದ ಫ್ಯೂಚರ್ ಹ್ಯಾಸ್ ಬಿನ್ ವನ್ ಬೈ ಚೇಜಿಂಗ್. ಆಡಿರೋ ಮ್ಯಾಚ್ಗಳಲ್ಲೆಲ್ಲ ಗೆದ್ದಿದಂತೆಲ್ಲ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲು ಅದೇ ರೀತಿ ಕೂಡ ಆಗುತ್ತೆ 100%, ಸರಿನಾ. ಇನ್ನು ಮೇನ್ ಆಗಿ ಇಂಜುರೀಸ್ ಅಂತೂ ಏನಿಲ್ಲ. ನವನ್ ತುಷಾರ ಬಂದಿದ್ರಂತೆ, ನವನ್ ತುಷಾರ ಬರಲ್ಲ, ಏನೋ ಕತೆ ಮಾಡ್ಕೊಂಡಿದ್ದಾರೆ. ಅವಶ್ಯಕತೆ ಇಲ್ಲ, ಬೌಲರ್ ತುಂಬಾ ಜನ ಇದ್ದಾರೆ. ಜಕೋಟ ಬ್ಯಾಟ್ಸನ್, ಆಜಲ್ ಬ್ಯಾಟ್ಸನ್ ಅಂತ ಏನೋ ಡಿಸ್ಕಸ್ ನಡೀತಾ ಇದೆ, ಇಬ್ಬರನ್ನ ಆಡ್ಸಕ್ ಆಗ್ತಾ ಇಲ್ಲ. ಇನ್ನು ಮೇನ್ ಆಗಿ ಪ್ಲೇಯಿಂಗ್ 11 ತಗೊಂಡ್ರೆ ನಮ್ಮ RCB ಅಲ್ಲಿ ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ, ಫಿಲ್ ಸಾಟ್, ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ರೋಮಿಯೋ ಶೆಫರ್ಡ್ ಆರ್ ಜಾಕೋಬ್ ಬೆಥೆಲ್, ಕುರ್ನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜಾಶ್ ಹಜಲ್ವುಡ್, ಸುಯಾಶ್ ಶರ್ಮಾ, ರಸ್ಕ್ ಸಲಮ್ದಾರ್. ಇಲ್ಲಿ ರೋಮಿಯೋ ಶೆಫರ್ಡ್ ಯಾವ ಕಾರಣಕ್ಕ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಅವರು ಬ್ಯಾಟಿಂಗ್ ಆಡ್ತಾರೆ, ಅದೇ ಬ್ಯಾಟಿಂಗು ಜಾಕೋಬ್ ಬೆಥೆಲ್ ಕೂಡ ಆರಾಮಾಗಿ ಆಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಾನು 3 ತಾಸು ನೆಟ್ ಪ್ರಾಕ್ಟೀಸ್ ಮಾಡಿದ್ರಂತ ಗುರು, ಏನೋ ಇದೇ ಅಪ್ಪ ಅಂತ. ಆದ ಕಾರಣ ಅವ್ರು ತಗೊಂಡ್ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ನೋಡೋಣ, ಚೇಂಜ್ ಮಾಡದೆ ಕೂಡ ಇರ್ಬೋದು. ಏನಕ್ಕಂದ್ರೆ ಒಬ್ಬ ಪ್ಲೇಯರ್ ಒಂದು ಟೀಮ್ ಒಂದು ಮ್ಯಾಚ್ ಅಲ್ಲಿ ಆಡಲಿಲ್ಲ ಅಂದ್ರೆ ಅಷ್ಟೇ ಮಾಡೋಕ್ಕಲ್ಲ. ಬಟ್ ಒಂದಂತ ರೀಸನ್ ತಿಳ್ಕೊಳ್ಳಿ, ರೋಮಿಯೋ ಶೆಫರ್ಡ್ ಅವರಿಂದ ಕೂಡ ಒಳ್ಳೆ ಬ್ಯಾಟಿಂಗ್ ಇನ್ನಿಂಗ್ಸ್ ಕರೆಕ್ಟಾಗಿ ಬಂದಿಲ್ಲ ಯಾವ ಮ್ಯಾಚ್ ಅಲ್ಲಿ ಕೂಡ. ನೋಡೋಣ ಏನೆಲ್ಲ ಚೇಂಜಸ್ ಮಾಡಬಹುದು ಅಂತ. ಹಜಲ್ವುಡ್ ಆಡ್ತಾರೆ ಕಂಪಲ್ಸರಿ, ಜಾಕೋಬ್ ಡಬ್ಬಿನ ಕುಂದಿಸ್ತಾರೆ ಅನ್ಕೊಂಡಿದೀನಿ. ಇನ್ನ ಪ್ಲೇಯಿಂಗ್ 11 ಅಲ್ಲಿ ಗುಜರಾತ್ ಟೈಟನ್ ತಗೊಂಡಾಗ ಸಾಯಿ ಸುದರ್ಶನ್ ಆಡ್ತಾರೆ, ಶುಭ್ಮನ್ ಗಿಲ್ ಆಡ್ತಾರೆ, ಬಟ್ಲರು, ಕುಮಾರ್ ಕನರಗ, ವಾಷಿಂಗ್ಟನ್ ಸುಂದರ್, ರಾಹುಲ್ ತ್ರಿಪಾಠಿಯಾ, ಜಾನ್ಸನ್ ಹೋಲ್ಡರ್ ಅಂಡ್ ರಶೀದ್ ಖಾನ್, ಕಾಸಿಗರ್ ರೊಬಾಡ, ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್, ಸಾಯಿ ಕಿಶೋರ್. ಸ್ಪಿನ್ನು ಚೆನ್ನಾಗಿ ಆಗ್ತಾ ಇದೆ, ಆದ ಕಾರಣ ಸಾಯಿ ಕಿಶೋರ್ನ ನಾಳೆ ಆಡಿಸ್ಬೋದು. ಯಾಕೆ ಅಂದ್ರೆ ಮೇನ್ ಆಗಿ ಈ ಒಂದು ಸೀಸನ್ ಅಲ್ಲಿ ಅವ್ರು ಆಡ್ಸಿರಲ್ಲ, ಇಂಜುರಿ ಕಾರಣ ಕುಂದಿಸಿದ್ರೇನೋ. ಬಟ್ ಈ ಸಲ ಚೆನ್ನಾಗಿ ಬೌಲಿಂಗ್, ಲಾಸ್ಟ್ ಸೀಸನ್ ಅಲ್ಲಿ ಹೈಯೆಸ್ಟ್ ಟೇಕರ್ ವಿಕೆಟ್ ಆಗಿದ್ರು. ಇದರಲ್ಲಿ ಮೇನ್ ಆಗಿ ಏನಂದ್ರೆ 4 ಫಾರ್ಚೂನ್ ಪ್ಲೇಯರ್ಸ್ ಅಂತ ತಗೊಂಡಾಗ ಈ ಸಲ ಜಾನ್ಸನ್ ಹೋಲ್ಡರ್ ಆಡ್ಬೋದು. ತುಂಬಾ ಅಂದ್ರೆ ತುಂಬಾ ಚಾನ್ಸಸ್ ಇದೆ. ಜಾನ್ಸನ್ ಹೋಲ್ಡರು, ರಬಾಡ, ಬಟ್ಲರು, ರಶೀದ್ ಖಾನ್ ಇವ್ರು ಆಡ್ತಾರೆ. ಇದೊಂದು ತಗೊಂಡಾಗ ಖಂಡಿತವಾಗ್ಲೂ ಒಳ್ಳೆ ಟೀಮ್ ಅಂತ ಇದೆ, ಇವ್ರ ಕಡೆ ಕೂಡ ಒಳ್ಳೆ ಬೌಲಿಂಗ್ ಇದೆ. ಬಟ್ ಏನಂದ್ರೆ ಇವರು ಟಾಪ್ ಆಡ್ರೆ 3 ಜನ ಹೋಗ್ಬಿಟ್ರೆ ಮತ್ತೆ ಹಿಂದೆ ಬಂದ್ರೆ ಯಾರು ಇರಲ್ಲ. ರಾಹುಲ್ ತ್ರಿಪಾಠಿಯನು ಫಾರ್ಮ್ ಅಲ್ಲಿ ಇಲ್ಲ, ವಾಷಿಂಗ್ಟನ್ ಫಾರ್ಮ್ ಅಲ್ಲಿ ಇಲ್ಲ, ಶಾರುಖ್ ಖಾನ್ ಫಾರ್ಮ್ ಅಲ್ಲಿ ಇಲ್ಲ. ಆ ರೀತಿ ಆಗ್ತಾ ಇದೆ. ಖಂಡಿತವಾಗ್ಲೂ ಕಷ್ಟ ಕೂಡ ಆಗುತ್ತೆ ಟಾಪ್ 3 ವಿಕೆಟ್ ಹೋಗ್ಬಿಟ್ರೆ. ಬಟ್ ಚೇಂಜಿಂಗ್ ಅಂತ ತಗೊಂಡಾಗ ಅವ್ರಿಗೂ ಕಷ್ಟ ಆಗುತ್ತೆ. ಯಾಕಂದ್ರೆ ಬಂದು ರಶೀದ್ ಖಾನ್ ಕೂಡ ಎತ್ತಗೋ ಬ್ಯಾಟ್ ಬಿಡಿಸಿದ್ರೆ ಕೂಡ 6-4 ಹೋಗ್ಬಿಡ್ತಾರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಆ ರೀತಿ ಇದೆ ನಮ್ಮ ಸ್ಟೇಡಿಯಂ. ಆದ ಕಾರಣ ಹೇಳಕ್ಕಾಗಲ್ಲ. ಮೊಹಮ್ಮದ್ ಸಿರಾಜ್ ಬೇರೆ ಬರ್ತಾರೆ, ವಿಕೆಟ್ ಟೇಕರ್ ಆಗ್ತಾರೆ ಅವರು ಕೂಡ. ಮೇನ್ ಆಗಿ ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜು RCBಗೆ ಮುಳ್ಳಾಗಬಹುದು. ಕಾರಣ ಏನಂದ್ರೆ ಈ ಗ್ರೌಂಡ್ ನಲ್ಲಿ ತುಂಬಾ ಸಲ ಆಡಿದರೆ, ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಇಬ್ರಿಗೂ ಕೂಡ. ಸಿರಾಜ್ಗೇನೋ ಇಲ್ಲಿ ಆಡಿರೋ ಅಭ್ಯಾಸ ಇದೆ, ಆಲ್ಮೋಸ್ಟ್ 15 ವರ್ಷ, ಆಲ್ಮೋಸ್ಟ್ ಒಂದು 10 ವರ್ಷ 11 ವರ್ಷ ಆಡಿದ್ದಾರೆ ಇಲ್ಲಿ. ಅದಾದ್ಮೇಲೆ ನಮ್ಮ ಪ್ರಸಿದ್ಧ ಕೃಷ್ಣಗೆ ಇದೇ ಹೋಮ್ ಗ್ರೌಂಡ್ ಆಗಿರುತ್ತೆ. ಅವರು ಇಬ್ರು ಮುಳ್ಳಾಗ್ಬೋದು ಬೌಲಿಂಗ್ ಅಲ್ಲಿ ನಮ್ಮ RCBಗೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ 100%. ಜಾಸ್ ಬಟರ್ ಬಂದ್ಬಿಟ್ಟು ಆಡಿರೋ 5 ಗೇಮ್ಗಳಲ್ಲಿ RCB ವಿರುದ್ಧ 2 ಸಲ ಡಕೌಟ್ ಆಗಿದ್ದಾರೆ ಅಂತೆ. ನಾಳೆ ಡಕೌಟ್ ಆಗ್ಬಿಟ್ರೆ ಕತೆ ಬಗಲ್ವಾದ್ಗಿರು ಒಳ್ಳೆ ಕೆಲಸ ಆಗುತ್ತೆ ಅಂತಾನೆ ಹೇಳ್ಬೋದು. ಹೇಳ್ದಲ್ಲೇನೆ ಹೆಡ್ ಟು ಹೆಡ್ ಅಂತ ತಗೊಂಡ್ರೆ 3-3 ಅವ್ರು 3 ಗೆದ್ದಿದ್ದಾರೆ. ಖಂಡಿತವಾಗ್ಲೂ ಈ ರೀತಿ ಆಗ್ತಾ ಇದೆ. ನೋಡೋಣ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಆಗುತ್ತೆ ಅಂತ. ಮತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ, ಯಾರು ಗೆಲ್ಬೋದು, ಯಾರು ಪ್ರಿಡಿಕ್ಷನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಒಂದ್ ವೇಳೆ ನಿಮ್ಮ ಪ್ರಿಡಿಕ್ಷನ್ ಕರೆಕ್ಟ್ ಆದ್ರೆ ನನ್ನ ವಿಡಿಯೋದಲ್ಲಿ ನಿಮ್ಮ ಹೆಸರು ಬರುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡ್ದಾನೆ ಪ್ರಿಡಿಕ್ಟ್ ಮಾಡೋದು ಮಾತ್ರ ಮಾಡಿಬಿಡ ಅಂತ ಈ ಮೂಲಕ ನಾನು ಹೇಳ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.